ಕತ್ತಲಲ್ಲಿ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ನಾವು ಸಾಕಷ್ಟು ವಿವರಗಳನ್ನ ಕೊಟ್ವಿ, ಇವತ್ತಿನ ಸ್ಥಿತಿಗತಿಗಳೇನು ಅಂತ. ಜೊತೆಗೆ ಶೋಭಾ ಕರಂದ್ಲಾಜೆ ನಿನ್ನೆ ಶಿಂದೆ ಅವರ ಜೊತೆ ಮಾತಾಡಿದ್ದು, ಇವತ್ತು ಕೇಂದ್ರದ ಮಂತ್ರಿ ಜೈಸ್ವಾಲ್ ಜೊತೆಗೆ ಮಾತಾಡಿದ್ದನ್ನು ಕೂಡ ನಾವು ಮಾತಾಡಿದ್ವಿ. ಬನ್ನಿ, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಪ್ರಕಾಶ್ ರಾಯ್ಕರ್ ಇದ್ದಾರೆ, ಉದ್ಯಮಿ ಮತ್ತು ಖಾಸಗಿ ಅಧ್ಯಕ್ಷರು. ಪ್ರಕಾಶ್ ಜಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಅದೇ ರೀತಿ ಮತ್ತೊಬ್ಬರಿದ್ದಾರೆ ರವಿಶಂಕರ್ ಭಟ್, ಉದ್ಯಮಿಗಳು, ಜೊತೆಗೆ ಪರ್ಯಾಯ ಇಂಧನ ತಜ್ಞರು ಕೂಡ ಹೌದು. ರವಿಪ್ರಕಾಶ್ ಭಟ್, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ವೈ.ವಿ. ರಾಮಕೃಷ್ಣ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ವಿಜ್ಞಾನಿಗಳು, ಜೊತೆಗೆ ಕರ್ನಾಟಕ ಜೈವಿಕ ಇಂಧನ ಕಾರ್ಯಪಡೆಯ ಅಧ್ಯಕ್ಷರು. ರಾಮಕೃಷ್ಣ ಅವರ ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಮೊದಲನೇ ಪ್ರಶ್ನೆ ಪ್ರಕಾಶ್ ರಾಯ್ಕರ್ ಅವರಿಂದ ಆರಂಭ ಮಾಡ್ತಾ ಇದ್ದೀನಿ ನಾನು. ಇವತ್ತು ಏನು ಕರ್ನಾಟಕ ಕತ್ತಲಾಗಿ ಕೂತಿದೆ, ಇದಕ್ಕೆ ಕಾರಣ ಏನು ಅಂತೀರಿ ಸರ್ ಒಬ್ಬ ಉದ್ಯಮಿಯಾಗಿ? ಇದು ಬಹುಶಃ ಇವತ್ತಿನ ಸಮಸ್ಯೆ ಅಲ್ಲ. ನಾನು ಒಂದು 10 ವರ್ಷದ ಹಿಂದೆ ಏನು ಪರಿಸ್ಥಿತಿ ಇತ್ತು, ಇವತ್ತು ಏನು ಪರಿಸ್ಥಿತಿ ಇದೆ, ಅದರಲ್ಲಿ ಜಾಸ್ತಿ ನನಗೆ ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ಕನಿಷ್ಠ ಒಂದು 5 ವರ್ಷದಿಂದ ನಾವೇನು ಕಾಸದಲ್ಲಿ ನಿಂತು ನೋಡ್ತಾ ಇರೋ ವಿಷಯ ಅಂತಂದರೆ, ಪ್ರತಿ ವರ್ಷ ಈ ಹೋರಾಟ ಏನು ಇದೆ ಅದು ನಡೆದೇ ಇದೆ. ಒಂದು ಟ್ಯಾರಿಫ್ ಇನ್ಕ್ರೀಸ್ ಇರ್ಬೋದು, ಅಥವಾ ಶಾರ್ಟೇಜ್ ಆಯಿತು, ಲೋಡ್ ಶೆಡ್ಡಿಂಗ್ ಆಯಿತು, ಇದ್ರ ಬಗ್ಗೆ ನಮ್ಮ ಸಾಕಷ್ಟು ಸಮಯ ಇದರಲ್ಲೇ ಒಂದು ವೇಸ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಇವತ್ತಿನ ಒಂದು ಪರಿಸ್ಥಿತಿ ನೋಡಿದ್ರೆ ಬಹುಶಃ ಒಂದು 10 ವರ್ಷದಿಂದನೂ ಈ ನಮ್ಮ ಯಾರು ಇದಕ್ಕೆ ಮೂಲಭೂತ ಕಾರಣಕರ್ತರಿದ್ದಾರೆ, ಈ ಒಂದು ವಿದ್ಯುತ್ ಸಮಸ್ಯೆಯ ಸುಧಾರಣೆ ವಿಷಯಕ್ಕೂ ಅವರ ಒಂದು ದೂರದೃಷ್ಟಿಯ ಕೊರತೆಯಿಂದ ಈ ಒಂದು ಪರಿಸ್ಥಿತಿ ಉದ್ಭವಿಸಿದೆ. ಆದರೆ ಬಹುಶಃ ಇನ್ನೂ ಕೂಡ ನಾವು ಯೋಚನೆ ಮಾಡ್ತಾ ಇಲ್ಲ ಏನೋ ಅನಿಸ್ತಾ ಇದೆ ಈಗಿನ ಪರಿಸ್ಥಿತಿ ನೋಡಿದ್ರೆ. ಇವತ್ತೇನೇ ಫೈರ್ ಫೈಟಿಂಗ್ ಸಿಚುವೇಶನ್, ಬೆಂಕಿ ಹೊತ್ಕೊಂಡಿದೆ, ಇವಾಗ ಆರಿಸ್ಬೇಕು ಅನ್ನೋದೇ ನಾವು ನೋಡ್ತಾ ಇದ್ದೀವಿ. ಇನ್ನೂ ನಾವು ಯೋಚನೆ ಮಾಡಿ ಪರಿಸ್ಥಿತಿ ಇಲ್ಲ. ಇವತ್ತಿಂದ 5 ವರ್ಷ ಅಥವಾ 10 ವರ್ಷ ಮುಂದೆ ನಮ್ಮ ಪರಿಸ್ಥಿತಿ ಹೇಗಿರಬೇಕು, ಮುಂದಿನ ನಮ್ಮ ಒಂದು ರಿಕ್ವೈರ್ಮೆಂಟ್ಗೆ ಏನು ಅವಶ್ಯಕತೆ ಇದೆ, ಅದರದ್ದು ಪ್ಲಾನಿಂಗ್ ಆದರೂ ಮಾಡಬೇಕು ಅನ್ನೋ ಒಂದು ದೂರದೃಷ್ಟಿ ನನಗೆ ಇವತ್ತು ಅನ್ಫಾರ್ಚುನೇಟ್ಲಿ ಕಾಣಿಸ್ತಾ ಇಲ್ಲ. ನಿಜ ಅಂತ ಒಳ್ಳೆ ಮಾತನ್ನು ಹೇಳಿದ್ರಿ. ರವಿಪ್ರಕಾಶ್, ತಾವೇನು ಹೇಳ್ತೀರಿ ಸರ್? ನಾನು ರಾಯ್ಕರ್ ಅವರು ಹೇಳಿದಾಗೆ ಅದು ಒಂದು ವಿಷಯ. ಮತ್ತು ನಮ್ಮಲ್ಲಿ ಸಾಕಷ್ಟು ಅಸಾಂಪ್ರದಾಯಿಕ ಇಂಧನ ಅಂದರೆ ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ ಬೇಕಾದಷ್ಟಿದೆ. ಅಂದರೆ ಕೆಲವು ದೇಶಗಳಲ್ಲಿ ಬಿಸಿಲೇ ಬೀಳೋದಿಲ್ಲ, ಅಂಥ ದೇಶಗಳಲ್ಲಿ ಅವರು ಸೋಲಾರ್ ಎನರ್ಜಿ ಬಗ್ಗೆ ಬೇಕಾದಷ್ಟು ಕೆಲಸ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಇರ್ಬೋದು, ಬೇರೆ ಕಡೆ ಸಾಕಷ್ಟು ಬಿಸಿಲಿದೆ. ಸೊ ನಮ್ಮ ಹತ್ರ ಸೋಲಾರ್ ಟೆಕ್ನಾಲಜಿನೂ ಭಾಳ ಮುಂದುವರೆದಿದೆ. ಪವರ್ ಪ್ಲ್ಯಾಂಟ್ಗಳನ್ನು ಮಾಡುವಷ್ಟು ನಾವು ನಮ್ಮ ಹತ್ರ ಇದಿದೆ, ಟೆಕ್ನಾಲಜಿ ಇದೆ, ಎಲ್ಲ ಇದೆ. ಆಮೇಲೆ ಬೇರೆ ಬೇರೆ ಥರ ರಿನ್ಯೂಯಬಲ್ ಎನರ್ಜೀಸ್ ಇದೆ. ವಿಂಡ್ ಎನರ್ಜಿ ಇರ್ಬೋದು, ಸೋಲಾರ್ ಫೋಟೋವೋಲ್ಟಿಕ್ ಎನರ್ಜಿ ಇರ್ಬೋದು, ಸೋಲಾರ್ ಥರ್ಮಲ್ ಪವರ್ ಪ್ಲ್ಯಾಂಟ್ಸ್ ಇರ್ಬೋದು, ಹಾಗೆ ಬಯೋಮಾಸ್ ಗ್ಯಾಸ್ ಅಂದರೆ ಒಣ ತ್ಯಾಜ್ಯಗಳನ್ನು ಉಪಯೋಗಿಸಿ ಮಾಡುವಂಥ ಇಂಥ ಬೇಕಾದಷ್ಟು ಇದೆ. ಅದನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ನಮ್ಮ ಇಂಥ ಸಮಸ್ಯೆ ಬರಲಿಕ್ಕೆ ಇಲ್ಲ. ಓಕೆ, ಸೊ ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ. ಹಾಗಾದರೆ ಪರ್ಯಾಯ ಇಂಧನ ಮೂಲಗಳು ಯಾವ್ಯಾವ ರೀತಿ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ರಾಮಕೃಷ್ಣ ಜಿ, ತಾವೇ ಹೇಳ್ತೀರಿ ಸರ್? ನನಗನ್ಸುತ್ತೆ ಈ ಸಮಸ್ಯೆ ಏನಿದೆ ಇದು ಕಳೆದ 3 ದಶಕಗಳಿಂದ ಇದರ ಕಡೆ ನಾವು ಸರಿಯಾಗಿ ಗಮನ ಹರಿಸೇ ಇಲ್ಲ ಈ ರಾಜ್ಯದಲ್ಲಿ. ನಿಜ. 60ರ ದಶಕದಲ್ಲಿ, 70ರ ದಶಕದಲ್ಲಿ ನಮ್ಮಲ್ಲಿ ಹೆಚ್ಚುವರಿ ವಿದ್ಯುತ್ ಕರ್ನಾಟಕದಲ್ಲಿ ಇದ್ದಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಆ ನಂತರದಲ್ಲಿ ಅಭಿವೃದ್ಧಿಯ ಪಥದಲ್ಲಿ ಸಾಗಿರ್ತಕ್ಕಂಥ ಕರ್ನಾಟಕ ಹೆಚ್ಚುವರಿ ವಿದ್ಯುತ್ತಿನ ಅವಶ್ಯಕತೆ ಏನಿದೆ ಇದನ್ನು ಪೂರೈಸಿಕೊಳ್ಳೋ ದಿಸೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಾಗಿತ್ತು. ನನಗೇನನ್ಸುತ್ತೆ ಅಂದರೆ ಎಲ್ಲ ಸರ್ಕಾರಗಳು ಕೇವಲ ನಮ್ಮ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುವಷ್ಟೇ ಗಮನ ಹರಿಸಿದೆ. ಆದರೆ ಇಡೀ ಇಂಧನ ಕ್ಷೇತ್ರದಲ್ಲಿರ್ತಕ್ಕಂಥ ಕಾರ್ಯಕ್ಷಮತೆಯ ಕೊರತೆ ಏನಿದೆ ಇದ್ರ ಕಡೆ ಗಮನ ಹರಿಸೇ ಇಲ್ಲ. ಉದಾಹರಣೆಗೆ ಇವತ್ತು ಉತ್ಪಾದನಾ ಕ್ಷೇತ್ರದಲ್ಲಿ ನಮ್ಮಲ್ಲಿ ಸುಮಾರು ಕರ್ನಾಟಕದಲ್ಲಿ ಸರ್ಕಾರದ್ದಿರ್ಬೋದು ಅಥವಾ ಕೇಂದ್ರ ಸರ್ಕಾರದಿಂದ ಲಭ್ಯ ಇರತಕ್ಕಂಥ ವಿದ್ಯುತ್ತಿನ ಉತ್ಪಾದನಾ ಸಾಮರ್ಥ್ಯ ಇರ್ಬೋದು, ಅಥವಾ ಖಾಸಗಿಯಿಂದ ಸಿಗುವಂಥ ವಿದ್ಯುತ್ ಇರ್ಬೋದು, ಎಲ್ಲವೂ ಸೇರಿ ಸುಮಾರು 10ರಿಂದ 10,500 ಸಾವಿರ ಮೆಗಾವಾಟ್ ಅಷ್ಟು ಉತ್ಪಾದನಾ ಸಾಮರ್ಥ್ಯ ನಮ್ಮಲ್ಲಿದೆ. ಆದರೆ ಆ ಸಾಮರ್ಥ್ಯದ ಬಳಕೆ ಆಗ್ತಾ ಇರುವಂಥದ್ದು ಕೇವಲ 6,500 ಸಾವಿರ ಮೆಗಾವಾಟ್ ಅಷ್ಟೇ. ಅಂದರೆ ಉಳಿದ 3,500 ಸಾವಿರ ಮೆಗಾವಾಟ್ನಷ್ಟು ಉತ್ಪಾದನಾ ಸಾಮರ್ಥ್ಯ ಇದೆಯಲ್ಲ, ಇದನ್ನು ಯಾಕೆ ನಾವು ಸರಿಯಾಗಿ ಬಳಕೆ ಮಾಡ್ಕೊಳ್ತಿಲ್ಲ, ಇದ್ರ ಬಗ್ಗೆ ಸರಿಯಾಗಿ ಅಧ್ಯಯನ ಮಾಡಲಿಲ್ಲ ನಾವು. ಎರಡನೇದು, ಇಷ್ಟೆಲ್ಲ ಸಮಸ್ಯೆ ಇರುವಂಥ ಸಂದರ್ಭದಲ್ಲಿ ಕಳೆದ 3 ದಶಕಗಳಿಂದನೂ ಸಹ ನಾವು ನಮ್ಮ ಟ್ರಾನ್ಸ್ಮಿಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಅಂದರೆ ಸಾಗಣೆ ಮತ್ತು ವಿತರಣೆ ಇದಕ್ಕೆ ಸಂಬಂಧಪಟ್ಟಂತೆ 30ರಿಂದ 35% ಅಷ್ಟು ನಮ್ಮಲ್ಲಿ ವಿದ್ಯುತ್ ಪೋಲಾಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದೊಂದು ತಾಂತ್ರಿಕ ಸಮಸ್ಯೆನೇ ಹೌದು. ಇದು ಆ ತಾಂತ್ರಿಕ ಸಮಸ್ಯೆಗೆ ಸಾಕಷ್ಟು ತಾಂತ್ರಿಕ ಪರಿಹಾರಗಳಿದೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಟ್ರಾನ್ಸ್ಮಿಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಲಾಸನ್ನು 8ರಿಂದ 10%ಗೆ ಇಳಿಸಲಿಕ್ಕೆ ಸಾಧ್ಯ ಆಗಿದೆ. ನಮ್ಮಲ್ಲಿ ಯಾಕೆ ಅದಕ್ಕೆ ಪ್ರಯತ್ನಗಳನ್ನು ತಗೊಳ್ಳಿಲ್ಲ ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ. ಇನ್ನು ಪರ್ಯಾಯ ಇಂಧನಗಳ ಬಗ್ಗೆ ನಾವು ಹೇಳಬೇಕಾದ್ರೆ
ಬಹುಶಃ ಇಡೀ ದೇಶದಲ್ಲಿ ಇವತ್ತು ಕರ್ನಾಟಕ ಪರ್ಯಾಯ ಇಂಧನಗಳ ಉತ್ಪಾದನಾ ಸಾಮರ್ಥ್ಯವನ್ನು ಹುಟ್ಟುಹಾಕೋದ್ರಲ್ಲಿ 3ನೇ ಸ್ಥಾನದಲ್ಲಿ ಇದ್ದೀವಿ. ತಮಿಳುನಾಡು, ಗುಜರಾತ್ ನಂತರದಲ್ಲಿ ಕರ್ನಾಟಕ ಬಹಳ ಮುಂದಿದೆ. 10-10.5 ಸಾವಿರ ಮೆಗಾವಾಟ್ ಉತ್ಪಾದನಾ ಸಾಮರ್ಥ್ಯದಲ್ಲಿ ಸುಮಾರು 2.5 ಮೆಗಾವಾಟ್ನಷ್ಟು ಪರ್ಯಾಯ ಇಂಧನವೇ ಇದೆ. ಆದರೆ ಆ ಕ್ಷೇತ್ರದಿಂದ ಒಟ್ಟು ಲಭ್ಯ ಆಗ್ತಾ ಇರತಕ್ಕಂಥ ವಿದ್ಯುತ್ ಎಷ್ಟಪ್ಪ ಅಂತ ಹೇಳಿದ್ರೆ ಬಹಳ ಕಡಿಮೆ ಇದೆ ಅದು. ನಿಜ ನಿಜ. ಇದಕ್ಕೆ ಮುಖ್ಯವಾಗಿ ನನಗನ್ಸುವಂಥ ಕಾರಣ ಇದೊಂದು ಟೆಕ್ನಾಲಜಿ ರಿಲೇಟೆಡ್ ಪ್ರಾಬ್ಲಮ್ ಅಲ್ಲ ಅಂತ ನನಗನ್ಸುತ್ತೆ. ಇದಕ್ಕೆ ಸರಿಯಾದಂಥ ಒಂದು ನೀತಿಯ ಒಂದು ಅಭಾವ ಎದ್ದು ಕಾಣಿಸ್ತಾ ಇದೆ. ಉದ್ದಿಮೆದಾರರನ್ನು ಕರೆದು ನೀವು ಉದ್ದಿಮೆಗಳನ್ನು ಹಾಕಿ ಅಂತ ಹೇಳುವಂಥದ್ದು, ಅವ್ರ ಜೊತೆ ಯಾವುದೋ ಒಂದು ರೀತಿಯಂತ ವಿದ್ಯುತ್ ಖರೀದಿ ಮಾಡಲಿಕ್ಕೆ ಒಂದು ಒಪ್ಪಂದ ಮಾಡ್ಕೊಳ್ಳುವಂಥದ್ದು. ಆ ಒಪ್ಪಂದವನ್ನ ಆ ಒಪ್ಪಂದಗಳು ಮುರಿಯೋದು ಇವರನ್ನೇ ತಕ್ಕಾಗಿ ಏನು ಅಂದ್ರೆ ಇವರು ಸರಿಯಾದಂತ ಏನು ಕೊಡಬೇಕು ಅವರಿಗೆ ಅದನ್ನು ಕೂಡ ಕೊಡೋದಿಲ್ಲ, ಸಾಕಷ್ಟು ಬಾಕಿ ಉಳಿಸ್ಕೊಂಡದ್ದು ಅದು ಕೂಡ ಕಾರಣ ಅಂತ. ಹೌದು, ಖಂಡಿತ ಹೌದು. ಉದಾಹರಣೆಗೆ ಹೇಳಬೇಕು ಅಂದ್ರೆ ಈಗ ಬಯೋಮಾಸ್ ರಿಲೇಟೆಡ್ ನಮ್ಮಲ್ಲಿ ಒಂದು 10 ಘಟಕಗಳನ್ನು ನಾವು ಕಳೆದ 10 ವರ್ಷದಲ್ಲಿ ಶುರು ಮಾಡಿದ್ದೀವಿ. ಸುಮಾರು 80-90 ಮೆಗಾವಾಟ್ ಅಷ್ಟು ಉತ್ಪಾದನಾ ಸಾಮರ್ಥ್ಯ ಈ ಘಟಕಗಳಲ್ಲಿ ಇರುವಂಥದ್ದಿದೆ. ಇಲ್ಲಿ ನಾವು ನೋಡೋದು ಏನಂದ್ರೆ ಕಳೆದ 2 ವರ್ಷದಲ್ಲಿ 10ರಲ್ಲಿ 7 ಘಟಕಗಳು ಕೆಲಸ ಮಾಡೋದು ನಿಲ್ಲಿಸಿದೆ. ಯಾತಕ್ಕೆ ಅಂತ ಹೇಳಿದ್ರೆ ಅವರು ಏನು 7 ಘಟಕಗಳು 10 ಬಯೋಮಾಸ್ ಅಂದ್ರೆ ಈಗ ಏನು ನಮ್ಮ ಕೃಷಿ ತ್ಯಾಜ್ಯ ವಸ್ತುಗಳೇನಿದೆ ಅದನ್ನು ಬಳಕೆ ಮಾಡಿಕೊಂಡು ವಿದ್ಯುತ್ ಉತ್ಪಾದನೆ ಮಾಡುವಂತ ಸಾಮರ್ಥ್ಯ ಏನಿದೆ ಅದು ಸುಮಾರು 80-90 ಮೆಗಾವಾಟ್ ಇದೆ. ಕಾರಣ ನಿಂತಿರೋದು ಕಾರಣ ಏನು? ಮುಖ್ಯವಾಗಿ ಕಾರಣ ಈ ಒಪ್ಪಂದಗಳನ್ನ ಏನ್ ಮಾಡ್ಕೊಂಡಿದ್ರು ಅದನ್ನ ಸರ್ಕಾರ ಮುರಿದಿರುವಂಥದ್ದು. ಅವರಿಗೆ ಕೊಡೋದಕ್ಕೆ ಒಪ್ಕೊಂಡಂತ ಏನು ಒಂದು ರೇಟ್ ಇತ್ತು ಅದನ್ನ ಕೊಡದೇ ಇರುವಂಥದ್ದು. ನಿಜವಾಗ್ಲೂ ಆ ವ್ಯವಸ್ಥೆ ತುಂಬಾ ಪರಿಣಾಮಕಾರಿ ಅಂತೀರಾ ಸರ್ ತಾವು? ತ್ಯಾಜ್ಯಗಳನ್ನು ಬಳಸಿ ನಾವು ಏನು ಉತ್ಪಾದನೆ ಮಾಡ್ತೀವಿ? ಖಂಡಿತ ಸಾಧ್ಯ ಇದೆ. ನಮ್ಮಲ್ಲಿ ಇರುವಂಥ ಕೃಷಿ ತ್ಯಾಜ್ಯ ವಸ್ತುಗಳೇನಿದೆ ಇದು ಯಾವ್ಯಾವ ತಾಲೂಕದಲ್ಲಿ ಎಷ್ಟು ಮಟ್ಟಿಗೆ ಲಭ್ಯ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಅಧ್ಯಯನಗಳನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವ್ರು ಮಾಡಿದ್ದಾರೆ. ನಮ್ಮ ಕರ್ನಾಟಕ ರಿನ್ಯೂಯಬಲ್ ಎನರ್ಜಿ ಅವರು ಸಹ ಇದನ್ನ ಮ್ಯಾಪಿಂಗ್ ತುಂಬ ಚೆನ್ನಾಗೇ ಮಾಡಿಟ್ಟಿದ್ದಾರೆ. ಈ ನಮ್ಮಲ್ಲಿ 176 ತಾಲೂಕುಗಳಿದೆ. 176 ತಾಲೂಕುಗಳಲ್ಲಿ ಸುಮಾರು 150-160 ತಾಲೂಕಿನ ಒಟ್ಟು ವಿದ್ಯುತ್ತಿನ ಅವಶ್ಯಕತೆ ಏನಿದೆ ಕೇವಲ 5-6 ಮೆಗಾವಾಟ್ ಅಷ್ಟೇ. ಆ 5-6 ಮೆಗಾವಾಟ್ ಅಲ್ಲಿ ಸಿಗುವಂಥ ಕೃಷಿ ತ್ಯಾಜ್ಯ ವಸ್ತುಗಳಲ್ಲಿ ಕೇವಲ 20% ಕೃಷಿ ತ್ಯಾಜ್ಯ ವಸ್ತುಗಳನ್ನು ಬಳಕೆ ಮಾಡಿಕೊಂಡ್ರು ಆ 5-6 ಮೆಗಾವಾಟನ್ನು ನಾವು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಇದೆ. ಕೇವಲ ಬೆಂಗಳೂರು ನಗರ, ಮೈಸೂರು ನಗರ, ಬೆಳಗಾಂ ಅಥವಾ ಮಂಗಳೂರು ಈ ರೀತಿಯಾದಂಥ ಲೋಡ್ ಸೆಂಟರ್ಗಳೇನಿದೆ ಇಲ್ಲಿ ಹೆಚ್ಚು ವಿದ್ಯುತ್ ಶಕ್ತಿ ಬೇಕಾಗ್ತದೆ. ಇದಕ್ಕೆ ನಿಮ್ಮ ರಾಯಚೂರು ಥರ್ಮಲ್ ಪವರ್ ಪ್ಲಾಂಟ್ ಇರ್ಬೋದು, ದೊಡ್ಡ ದೊಡ್ಡ ಘಟಕಗಳೇನಿದೆ ಅಲ್ಲಿ ವಿದ್ಯುತ್ ಏನು ತಯಾರಾಗ್ತದೆ ಅದು ಸಾಕಾಗ್ತದೆ. ಆದರೆ ಈ ತಾಲೂಕಾ ಮಟ್ಟದಲ್ಲಿ ನಾವು ಬಯೋಮಾಸ್ ಪ್ಲ್ಯಾಂಟ್ಗಳನ್ನು ಹಾಕ್ಕೊಂಡು ಅಲ್ಲೇ ಉತ್ಪಾದನೆ ಆಗುವಂಥ ಬಯೋಮಾಸ್ಗಳಿಂದ ಆ ತಾಲೂಕಿಗೆ ಬೇಕಾಗಿರುವಂಥ ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡಲಿಕ್ಕೆ 150-160 ತಾಲೂಕುಗಳಲ್ಲಿ ಸಾಧ್ಯತೆ ಇದೆ. ಆದರೆ ಇದ್ರ ಕಡೆ ನಾವು ಗಮನ ಹರಿಸಿಲ್ಲ. ಎಸ್, ಏನಂತೀರಿ? ಹೌದು, ಅವ್ರು ಹೇಳಿದ್ದು 100 ಅದರಲ್ಲಿ ತುಂಬ ನಿಜಾಂಶ ಇದೆ. ಈಗ ಒಂದು ನಾವು ಈ ಪವರ್ ಪ್ರೊಡಕ್ಷನ್ ಅಂದರೆ ಪವರ್ ಪ್ಲ್ಯಾಂಟ್ಗಳನ್ನು ಡಿಸೆಂಟ್ರಲೈಸ್ ಮಾಡೋದ್ರಿಂದ ಸಾಕಷ್ಟು ನಮ್ಮ ಟ್ರಾನ್ಸ್ಮಿಷನ್ ಲಾಸನ್ನು ಕಡಿಮೆ ಮಾಡ್ಬೋದು. ಮತ್ತು ಲೋಕಲ್ ಅಲ್ಲಿ ಇರೋರಿಗೆ ಹಾಗೆ ನಮ್ಮ ತಾಲೂಕು ಮಟ್ಟದಲ್ಲಿ ತುಂಬ ಜನರಿಗೆ ಕೆಲಸನೂ ಕೊಡ್ಬೋದು, ಎರಡೂ ಆಗುತ್ತೆ. ಟ್ರಾನ್ಸ್ಮಿಷನ್ ಲಾಸ್ ಕಮ್ಮಿ ಮಾಡೋದ್ರಿಂದ ನಮಗೆ ಅಷ್ಟು ವಿದ್ಯುತ್ ಉಳಿತಾಯ ಆಗುತ್ತೆ. ಹಾಗೆ ಸಿಗೋ ಒಣ ತ್ಯಾಜ್ಯಗಳಿಂದ ಉಪಯೋಗಿಸಿ ಬಯೋಮಾಸ್ ಗ್ಯಾಸಿಫೈರಿಂದ ಯೂಸ್ ಮಾಡಿ ಪವರ್ ಪ್ಲ್ಯಾಂಟ್ ಮಾಡೋದ್ರಿಂದ ಸಾಕಷ್ಟು ಅನುಕೂಲ ಆಗುತ್ತೆ. ಅದರಿಂದ ನಮಗೆ ನಾವು ಹೇಳುವಾಗ ಡಿಸೆಂಟ್ರಲೈಸೇಷನ್ ಆಫ್ ದಿ ಪವರ್. ಓಕೆ, ಸೊ ಅದಾಗಬೇಕು ಅಂತೀರಿ ಹಾಗಾದ್ರೆ? ಆಗಬೇಕು. ಎಸ್. ಸೊ ಈಗ ಸಂಬಂಧಪಟ್ಟ ಪ್ರಕಾಶ್ ರಾಕರ್ ಏನು ಹೇಳ್ತಾರೆ ನೋಡೋಣ. ಆದರೆ ಒಂದು ಪುಟ್ಟ ವಿರಾಮದ ಬಳಿಕ ಮತ್ತೆ ಚರ್ಚೆಯನ್ನು ಮುಂದುವರಿಸೋಣ.